ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಅವನಿ ತನ್ನ ಸ್ಕೂಟಿಯನ್ನು ಜಾಹ್ನವಿ ಮನೆ ಮುಂದೆ ನಿಲ್ಲಿಸಿ ಇವಳು ಇನ್ನೂ ಕೋಪದಲ್ಲಿದ್ದಾಳೋ ಏನೋ, ಹೇಗಾದರೂ ಮಾಡಿ ಇವಳನ್ನು ಕೂಲ್ ಮಾಡಬೇಕು. ಆರ್ಯನ್ ಸರ್ ಮೇಲೆ ಇರೋ ಕೋಪನ ಹೇಗಾದರೂ ಮಾಡಿ ಹೋಗಲಾಡಿಸಿ ನಾನೇ ಅವಳ ಕೋಪ ಕಡಿಮೆ ಮಾಡಿದ್ದೆ ಅಂತ ಆರ್ಯನ್ ಸರ್ ಹತ್ರ ಹೇಳಿ ಅವರಿಂದ ಗುಡ್ ಮಾರ್ಕ್ಸ್ ನನಗೆ ಗಿಟ್ಟಿಸ್ಕೊಳ್ಬೇಕು ಅಂತ ಅಂದ್ಕೊಂಡ್ಳು ಅವನಿ. ಕೈಯಲ್ಲಿ ಬೈಕಿನ ತಿರುಗಿಸ್ತಾ, ಈ ವೇಳೆಯಲ್ಲಿ ನೀನು ಏನು ಮಾಡ್ತಿರುವೆ ಅಂತ ಹಾಡು ಹಾಡ್ತಾ ಬಂದು ಡೋರ್ ಬೆಲ್ ಹೊಡೆದ್ಲು. ಒಳಗಡೆ ಆರ್ಯನ್ ಹಾಗೆ ಸೀರೆಯನ್ನು ಸರಿಸ್ತಾ ಇದ್ದಂತೆ ಜಾಹ್ನವಿ ನಾಚಿಕೆಯಿಂದ ಕೈಗಳನ್ನು ಅಡ್ಡ ಇಟ್ಕೊಂಡ್ಳು. ಮುದ್ದು, ಏನಿದು ಅನ್ನುತ್ತಾ ಆರ್ಯನ್ ಕೈಗಳನ್ನು ತೆಗೆಯಲು ಪ್ರಯತ್ನಿಸ್ತಾ ಇದ್ರೆ ಅವನ ಕಣ್ಗಳಲ್ಲಿ ನೋಡಲು ಸಂಕೋಚ ಆಗಿ ಜಾಹ್ನವಿ ಕಣ್ಣನ್ನು ಮುಚ್ಕೊಂಡ್ಳು. ಜಾಹ್ನವಿ ಕಣ್ಣು ಮುಚ್ಕೊಂಡಿದ್ದನ್ನು ನೋಡಿ ಆರ್ಯನ್, ಬಂಗಾರ ನೀನು ಹಾಗೆ ನಾಚಿಕೊಳ್ತಾ ಇದ್ರೆ ನಿನ್ನ ಮೈಯಲ್ಲಿರೋ ರಕ್ತ ಎಲ್ಲ ನಿನ್ನ ಕೆನ್ನೆಗೆ ಬಂದಂತೆ ಇದೆ, ಮುಖವೆಲ್ಲ ಕುಂಕುಮ ಹಚ್ಕೊಂಡು ಹಾಗೆ ಎಷ್ಟು ಕೆಂಪಗಾಗಿದೆ ಗೊತ್ತಾ ಅನ್ನುತ್ತಾ ಅವಳ ಕೆನ್ನೆ ಮೇಲೆ ಮುತ್ತಿಟ್ಟು ಮೆಲ್ಲಗೆ ಕಚ್ಚಿದನು. ಜಾಹ್ನವಿ ಹಾ ಎನ್ನುತ್ತಾ ಕೆನ್ನೆ ಮೇಲೆ ಕೈ ಇಟ್ಕೊಂಡು ನೋವಾಗ್ತಾ ಇದೆ ಅಂದ್ಲು. ನಿನ್ನ ಕೆನ್ನೆಗಳನ್ನು ನೋಡಿದ ತಕ್ಷಣ ಹಾಗೆ ಕಚ್ಚಬೇಕು ಅನ್ನಿಸ್ತು ಮುದ್ದು, ತುಂಬ ಪೇಯ್ನ್ ಆಗ್ತಿದೆಯಾ ಅಂತ ಕೇಳ್ತಾ ಕಚ್ಚಿದ ಜಾಗದಲ್ಲೇ ಮತ್ತೆ ಮುತ್ತಿಡ್ತಾ ಇದ್ದ. ಆಗ ಅವಳು ಮೆಲ್ಲಗೆ, ಏನ್ರಿ ಮತ್ತೆ ಕಚ್ತಿದ್ದೀರಾ ಅಂತ ಕೇಳಿದ್ಲು. ಮತ್ತೆ ನಿನಗೆ ಆ ಸಿಹಿಯಾದ ನೋವು ಬೇಕು ಅನ್ನಿಸ್ತಿದೆಯಾ ಅಂತ ಆರ್ಯನ್ ಮೆಲ್ಲಗೆ ರೊಮ್ಯಾಂಟಿಕ್ ಧ್ವನಿಯಲ್ಲಿ ಕೇಳಿದ. ಜಾಹ್ನವಿ ಆರ್ಯನನ್ನು ಹಿಡಿದು ತನ್ನ ಹತ್ತಿರಕ್ಕೆ ಎಳ್ಕೊಂಡು, ನಿಮಗೆ ಸಂತೋಷವಾಗೋದಾದರೆ ಆ ಸಿಹಿಯಾದ ನೋವನ್ನು ಸಹಿಸಿಕೊಳ್ಳಲು ನಾನು ರೆಡಿ ರೀ ಅಂತ ಅಷ್ಟೇ ರೊಮ್ಯಾಂಟಿಕ್ ಆಗಿ ಉತ್ತರಿಸಿದ್ಲು. ಹೌದಾ, ಹಾಗಾದರೆ ನಿನಗೆ ಇಷ್ಟವಾದ ಜಾಗದಲ್ಲೇ ಮಾಡ್ತೀನಿ ಅಂತ ಏನು ಅನ್ನಬಾರ್ದು ಅಂತ ಅವಳ ಕಣ್ಣುಗಳ ಮೇಲೆ ಮುತ್ತಿಟ್ಟು ಹೇಳಿದನು. ನಿಮಗೆ ಇಷ್ಟವಾದ ಜಾಗ ಅಂದರೆ ಅನ್ನುವಂತೆ ಅವಳು ಓರೆಗಣ್ಣಿನಿಂದ ನೋಡಿದ್ಲು. ನನಗೆ ಇಷ್ಟವಾದ ಜಾಗ ಅಂದರೆ ಅಂತ ಹೇಳ್ತಾ ಕಣ್ಣುಗಳಿಂದ ಮೂಗಿನ ಹತ್ತಿರಕ್ಕೆ ಬಂದು ನಿಂತ, ಅದಾ ಅನ್ನುವಂತೆ ಅವಳು ನೋಡಿದ್ಲು. ಆರ್ಯನ್ ಅವಳ ಮೂಗಿನ ಮೇಲೆ ಮುತ್ತಿಟ್ಟು ಕೆಳಗಡೆ ತುಟಿಗಳ ಮೇಲೆ ಬೆರಳಿನಿಂದ ಸವರ್ತಾ ಜಾಹ್ನವಿಯನ್ನು ನೋಡಿದ. ಜಾಹ್ನವಿ ಕಣ್ಗಳಲ್ಲಿ ನಾಚಿಕೆ ತುಂಬಿಕೊಂಡು ನೋಡ್ತಾ ಇದ್ರೆ ಆರ್ಯನ್ ಮುಖದಲ್ಲಿ ಕಿರುನಗು ಬೀರಿ ಅಲ್ಲ ಅಂತ ಕಣ್ಣುಗಳನ್ನೇ ಸನ್ನೆ ಮಾಡಿದ. ಹೌದಾ ಅಂತ ಆಶ್ಚರ್ಯದಿಂದ ನೋಡ್ತಾ, ಅಲ್ಲಿ ಅಲ್ಲದೇ ಇದ್ದರೆ ನಿಮಗೆ ಇಷ್ಟವಾದ ಜಾಗ ಯಾವುದು ಅಂತ ಕಣ್ಗಳಿಂದಾನೇ ಕೇಳಿದ್ಲು. ತುಟಿಗಳ ಮೇಲೆ ಮುತ್ತಿಟ್ಟು ಜಾಹ್ನವಿಯನ್ನು ನೋಡ್ತಾ ಅವಳ ಶಂಖದಂತಹ ಕಂಠದ ಹತ್ತಿರಕ್ಕೆ ಬಂದನು ಆರ್ಯ. ಅದಲ್ಲ ನಿಮಗೆ ಇಷ್ಟವಾಗಿದ್ದು ಅಂದಿದ್ದು ಅಂತ ಅವಳು ನೋಡೋ ಅಷ್ಟರಲ್ಲಿ ಹೌದು ಅಂತ ತಲೆಯಾಡಿಸಿ ಅಲ್ಲಿಂದ ಮುತ್ತಿಡ್ತಾ ಸ್ವಲ್ಪ ಕೆಳಕ್ಕೆ ಬಂದ. ಆರ್ಯನ್ ಹಾಗೆ ಕೆಳಕ್ಕೆ ಬರ್ತಾ ಇದ್ದಂತೆ ಜಾಹ್ನವಿ ಗುಂಡಿಗೆ ಬಿಡ್ತಾ ಜೋರಾಯಿತು. ಮೆಲ್ಲಗೆ ಕೆಳಕ್ಕೆ ಬಂದು ತಲೆ ಎತ್ತಿ ಜಾಹ್ನವಿಯನ್ನು ನೋಡಿ ನಕ್ಕು ಕಣ್ಗಳಿಗೆ ಕೆಳಗಡೆ ತೋರಿಸಿದನು. ಆರ್ಯನ್ ಎಲ್ಲೋ ಕಚ್ಚಬೇಕು ಅಂದ್ಕೊಂಡಿದ್ದಾನೆ ಅಂತ ತಿಳಿತಾನೆ ಜಾಹ್ನವಿ ಅವನನ್ನು ಹಿಡಿದು ಮೇಲೆ ಎಳೆದ್ಲು. ಆದರೆ ಆರ್ಯನ್ 1 ಇಂಚು ಕೂಡ ತನಗೆ ಇಷ್ಟವಾದ ಜಾಹ್ನವಿಯ ಎದೆಯ ಭಾಗದಿಂದ ಕದಲಿಲ್ಲ. ನನಗೆ ಇಷ್ಟವಾದ ಜಾಗದ ಮೇಲೆ ಕಚ್ಚಿದ್ರೆ ಸಹಿಸ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದೀಯಾ ಅಲ್ವಾ ಅಂತ ಅವಳನ್ನು ನೋಡಿದನು ಆರ್ಯ. ಇದು ಮೋಸ ಯಜಮಾನ್ರೆ ಅನ್ನುವಂತೆ ಅವಳು ನೋಡಿದ್ಲು. ಕೆಲವು ಕೆಲಸಗಳನ್ನು ಮೋಸ ಮಾಡಿದರೆ ಆ ಆನಂದನೇ ಬೇರೆ ಬಂಗಾರ ಅಂತ ಕಣ್ಣಲ್ಲೇ ಮಾತನಾಡ್ತಾ ಮುಂದಕ್ಕೆ ಬಾಗಿ ಮುತ್ತಿಟ್ಟು ಸಣ್ಣದಾಗಿ ಕಚ್ಚಿದನು. ಜಾಹ್ನವಿ ಆರ್ಯ ತಲೆಯ ಮೇಲೆ ಕೈ ಇಟ್ಟು ಅಂದ್ಲು. ಅಲ್ಲಿಂದಲೇ ತಲೆ ಎತ್ತಿ ನೋವಾಗ್ತಿದೆಯಾ ಮುದ್ದು ಬಂಗಾರ ಅಂತ ಕೇಳಿದಾಗ ಕಣ್ಣು ಮುಚ್ಕೊಂಡು ಅನ್ನುತ್ತಾ ತಲೆಯ ಮೇಲೆ ಕೈ ಹಾಗೇನೆ ಇಟ್ಕೊಂಡ್ಳು. ಆರ್ಯನ್ ಸಂತೋಷದಿಂದ ತನ್ನ ಕೆಲಸಕ್ಕೆ ಅಡ್ಡಿಯಾಗಿರೋದನ್ನು ಸರಿಸಬೇಕೆಂದು ಕೈ ಹಾಕಿದ. ಜಾಹ್ನವಿ ಆ ಕೈ ಹಿಡಿದು ಬೇಡ ಅಂತ ಮೆಲ್ಲಗೆ ಅಂದ್ಲು. ಇದು ಇದ್ರೆ ಸರಿಯಾಗ್ತಿಲ್ಲ ಜಾನು, ತೆಗಿಯೋಣ ಅಂದ. ಜಾಹ್ನವಿ ಎದೆ ಭಯದಿಂದ ಪಡ್ಕೊಳ್ತಾ ಇದ್ರೆ ಅವನು ತಲೆ ಇಟ್ಟು ಏನೂ ಆಗೋದಿಲ್ಲ ಬಂಗಾರ, ಯಾಕೆ ನಿಂಗೆ ಇಷ್ಟು ಭಯ, ಯಾಕೆ ಇಷ್ಟೊಂದು ಭಯ ಪಡ್ತಿದೀಯಾ ಅಂತ ಅವಳನ್ನು ನೋಡಿ ಒಪ್ಕೋ ಅಲ್ವಾ ಅಂದ ಆರ್ಯ. ಆರ್ಯನಷ್ಟು ರಿಕ್ವೆಸ್ಟ್ ಆಗಿ ಕೇಳಿದ ಮೇಲೆ ಜಾಹ್ನವಿ ಹೇಗೆ ಬೇಡ ಅಂತಾಳೆ, ಬೇಡ ಅಂತ ಹೇಳಲಾಗಲಿಲ್ಲ ಅವಳಿಗೆ. ಆರ್ಯನ್ ಖುಷಿಯಿಂದ ಮುತ್ತಿಟ್ಟು ಅದನ್ನು ತೆಗೆಯಲು ಕೈ ಹಾಕಿದ. ಅಷ್ಟರಲ್ಲಿ ಹೊರಗಡೆ ಅವನಿ ಟ್ರಿಂಗ್ ಟ್ರಿಂಗ್ ಅಂತ ಬೆಲ್ ಬಾರಿಸ್ತಾ ಇದ್ದಾಳೆ. ಆರ್ಯನ್ ತಲೆ ಎತ್ತಿ ಯಾರು ಬಂದಿರಬಹುದು ಅಂತ ಕೇಳ್ದ.
ನನಗೆ ಹೇಗೆ ಗೊತ್ತಾಗುತ್ತೆ, ನಾನು ಹೋಗಿ ನೋಡಿ ಬರ್ತೀನಿ ಅಂದ್ಲು. ಏನು ಬೇಡ ಬಿಡು, ಡೋರ್ ತೆಗೆದಿದ್ರೆ ಅವರೇ ಹೋಗ್ತಾರೆ ಅಂತ ತನ್ನ ಕೆಲಸದಲ್ಲಿ ಮುಳುಗಿದನು ಆರ್ಯ. ಆದರೆ ಅವನಿ ಮತ್ತೆ ಹಾಡನ್ನೇ ಹಾಡ್ತಾ ಗುನುಗ್ತಾ ಅತ್ತ ಇತ್ತ ತೂಗಾಡ್ತಾ ಬೆಲ್ ಮೇಲೆ ಕೈ ಇಟ್ಟು ಪ್ರೆಸ್ ಮಾಡ್ತಾನೆ ಇದ್ದಾಳೆ. ಆರ್ಯನ್ ತುಂಬಾ ಸಿಟ್ಟಿಂದ ಈ ಟೈಮಲ್ಲಿ ಡಿಸ್ಟರ್ಬ್ ಮಾಡೋದಲ್ಲದೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲದೆ ಹಾಗೆ ಬೆಲ್ ಮಾಡ್ತಿದ್ದಾರಲ್ಲ, ಯಾರವರು ಅಂತ ನನ್ನ ಕೈಯಲ್ಲಿ ಇವತ್ತು ಸತ್ರು ಅಂತ ಜಾಹ್ನವಿ ಮೇಲಿಂದ ಎದ್ದನು ಆರ್ಯ. ಆರ್ಯನ್ ಹೇಳ್ತಲೇ ಜಾಹ್ನವಿ ಕೂಡ ಹೇಳಲು ಹೋದರೆ, ನೀನೆಲ್ಲೇ ಇರು, ನಾನು ಹೋಗಿ ಒಂದು ನಿಮಿಷ ನೋಡ್ಕೊಂಡು ಬರ್ತೀನಿ, ಮಲ್ಕೋ ಜಾನು ಅಂತ ಒಂದು ಮುತ್ತು ಕೊಟ್ಟು ತನ್ನ ಸಂತೋಷಕ್ಕೆ ಭಂಗ ತಂದವ್ರ ಮೇಲೆ ಬರುವ ಕೋಪವನ್ನು ಹತೋಟಿಯಲ್ಲೇ ಇಟ್ಕೊಂಡು ಹೋಗಿ ಬಾಗಿಲು ತೆರೆದನು ಆರ್ಯ. ಆರ್ಯನ್ ಬಂದು ಬಾಗಿಲು ತೆರೆದಿದ್ದನ್ನು ಕೂಡ ಗಮನಿಸಿದ ಅವನಿ ಡ್ಯಾನ್ಸ್ ಮಾಡ್ತಾ ಬೆಲ್ ಮೇಲೆ ಕೈ ಹಾಗೇನೇ ಇಟ್ಟು, ಈ ವೇಳೆಯಲ್ಲಿ ನೀನು ಏನು ಮಾಡ್ತಾ ಇರುವೆ ಅಂದ್ಲು. ಆರ್ಯನ್ ಕೋಪ ನೆತ್ತಿಗೇರ್ತು. ಏನು ಮಾಡ್ತಿದ್ದೀನ, ಹೋಗಿ ನಿನ್ನ ಗಂಡನನ್ನು ಕೇಳು, ಇಲ್ಲಿಗೆ ಬಂದು ಯಾಕೆ ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದೀಯಾ, ಏ ಬಾಲವೇ ಅಂತ ಸೀರಿಯಸ್ ಆಗಿ ಅಂದ. ಆರ್ಯನ್ ಮಾತು ಕೇಳಿದ ಕೂಡಲೇ ಅವನಿಯ ಬಾಯಿ ಟಕ್ ಅಂತ ಮುಚ್ಕೊಂತು. ಆರ್ಯನ್ ಸರ್, ಈ ಟೈಮ್ನಲ್ಲಿ ಇಲ್ಲಿ ನೀವು ಏನು ಮಾಡ್ತಾ ಇದ್ದೀರಿ ಅಂತ ಬಾಯಿ ತೆರ್ಕೊಂಡಿದ್ದನ್ನು ನೋಡಿದರೆ ಆರ್ಯನ್ ಅಸಹನೆಯಿಂದ, ಏನೇ ನೀನೇನು ಕೃಷ್ಣನಾ, ಬಾಯಿ ತೆರಿತಾನೆ ಲೋಕ ಕಾಣಿಸೋಕೆ ಅಂತ ಹೇಳ್ತಿದ್ದಂಗೆ ಅವಳು ತಕ್ಷಣ ಬಾಯನ್ನು ಮುಚ್ಚಿ, ಸರ್ ನೀವು ಇಲ್ಲಿ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ನನ್ನ ಹೆಂಡತಿ ಮನೆಯಲ್ಲಿ ನಾನಿದ್ರೆ ನಿಂಗೇನಾದರೂ ಅಭ್ಯಂತರ ಇದೆಯಾ ಅಂತ ಕೋಪದಿಂದ ಕೇಳ್ದ ಆರ್ಯ. ಅಯ್ಯೋ ರಾಮ, ನೀವೇನು ಸರ್ ಇಷ್ಟು ಸಿಟ್ಟಾಗಿದ್ದೀರಿ, ಎನಿಥಿಂಗ್ ರಾಂಗ್ ಅಂತ ಕೇಳಿದ್ಲು. ನೀನು ರಾಂಗ್ ಟೈಮ್ನಲ್ಲಿ ಬಂದು ನನ್ನ ಮೂಡ್ ಹಾಳು ಮಾಡಿ ನಮ್ಮ ಆನಂದಕ್ಕೆ ಅಡ್ಡಿ ಮಾಡಿದ್ದೆ ಅಲ್ಲದೆ ಮತ್ತೆ ಎನಿಥಿಂಗ್ ರಾಂಗ್ ಅಂತ ಕೇಳ್ತಿದೆಯಲ್ಲ ಅಂತ ಮನಸ್ಸಿನಲ್ಲಿ ಕೋಪ ಮಾಡ್ಕೊಳ್ತಾ, ಈಗ ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳು ಅಂದನು ಆರ್ಯ. ಅದೇನು ಸರ್, ನನ್ನ ಫ್ರೆಂಡ್ ಮನೆ ಹತ್ರ ನಾನು ಬಂದರೆ ಯಾಕೆ ಬಂದೆ ಅಂತ ಕೇಳ್ತಿರಲ್ಲ, ಅವಳ ಜೊತೆ ಮಾತಾಡೋಣ ಅಂತ ಬಂದೆ ಸರ್, ನೀವೇನು ಬಾಗಿಲಲ್ಲೇ ನಿಂತಿದ್ದೀರಾ, ಒಳಗಡೆ ಬಿಡಿ ಅಂದ್ಲು. ನಿನ್ನ ಫ್ರೆಂಡ್ ಬ್ಯುಸಿಯಾಗಿದ್ದಾಳೆ, ಏನಿದ್ರು ಸಾಯಂಕಾಲ ಬಂದು ಮಾತಾಡು ಅಂದನು ಆರ್ಯನ್. ಸರ್, ಇದು ಅನ್ಯಾಯ, ನನ್ನ ಫ್ರೆಂಡ್ ಏನಾದರೂ ಬೇಜಾರಾಗಿದ್ದಾಳೋ ಅಂತ ಈ ಬಿಸಿಲಿನಲ್ಲಿ ನೋಡದೆ ಸ್ಕೂಟಿಯಲ್ಲಿ ಬಂದಿದ್ದೀನಿ, ನನ್ನ ಸ್ಕಿನ್ ನೋಡಿ ಎಷ್ಟೊಂದು ಟ್ಯಾನ್ ಆಗಿದೆ ಅಂತ ಮತ್ತೆ ಇವಾಗ ಬಿಸಿಲಲ್ಲಿ ಹೋಗೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಸರ್, ನಿಮ್ಮ ಕೆಲಸಕ್ಕೆ ಡಿಸ್ಟರ್ಬ್ ಆಗದ ಹಾಗೆ ನಾವಿಬ್ಬರು ಬೇರೆ ರೂಮ್ನಲ್ಲಿ ಇರ್ತೀವಿ ಬಿಡಿ, ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂದ್ಲು. ಅರೆ ಹುಚ್ಚಿ ಮುಂಡೆದೆ, ನಿನ್ನ ಫ್ರೆಂಡ್ ಜೊತೆಗೆ ನನ್ನ ಕೆಲಸ ಇರೋದು ಅಂತ ನಿನಗೆ ಹೇಗೆ ಹೇಳಿ, ಇಷ್ಟು ವಯಸ್ಸಾದರೂ ಅಷ್ಟು ಅರ್ಥ ಆಗಲ್ವಲ್ಲ ನಿನಗೆ ಅಂದ್ಕೊಂಡು, ಇಲ್ಲಿ ನೋಡು ಬಾಲ್ವೇ, ಜಾಹ್ನವಿಗೆ ಯಾವುದೋ ಕೆಲಸ ಬೇಕು ಅಂತ ಹೇಳಿದಾಳಲ್ಲ, ನಾನು ಕೊಡಿಸ್ತೀನಿ ಅಂತ ಜಾಹ್ನವಿಗೆ ಮಾತು ಕೊಟ್ಟಿದ್ದೆ ಅಂದ. ಅವನಿಗೆ ಖುಷಿಯಿಂದ ಕುಣಿದಾಡಿ ಥ್ಯಾಂಕ್ ಯು ಸರ್ ಅಂತ ಕೈ ಹಿಡಿದು ಕುಲುಕ್ತಾ ಇದ್ದರೆ, ಆದರೆ ಈಗಲೇ ನನ್ನ ನಿರ್ಧಾರವನ್ನು ಬದಲಿಸ್ತಾ ಇದ್ದೇನೆ, ನಿನಗೆ ಕೆಲಸ ಕೊಡಬಾರ್ದು ಅಂತ ಅಂದನೋ ಇಲ್ವೋ ಸರ್ ಅಂತ ಜೋರಾಗಿ ಕಿರ್ಚಿದ್ಲು ಅವನಿ. ಆರ್ಯನ್ ಕಿವಿ ಮುಚ್ಕೊಳ್ತಾ, ಯಾಕೆ ಬಾಲವೇ ಅಷ್ಟು ಜೋರಾಗಿ ಕಿರ್ಚ್ತಾ ಇದೀಯಾ, ಹೆದರಿ ಹೋದಿಯಲ್ವಾ ಅಂದನು. ಒಳಗಡೆ ಮಲಗಿದ ಜಾಹ್ನವಿಗೆ ಅವನಿ ಕಿರ್ಚಾಟ ಕೇಳಿಸಿ, ಅಯ್ಯೋ ಅವನಿ ಬಂದಿದ್ದಾಳೆ ಅನಿಸುತ್ತೆ, ಆರ್ಯನವರು ಏನು ಅಂತಿದ್ದಾರೋ ಏನೋ ಅಂತ ಎದ್ದು ಬೆಡ್ ಮೇಲಿಂದ ತನ್ನ ಸೀರೆಯನ್ನು ಉಟ್ಕೊಂಡ್ಳು ಜಾಹ್ನವಿ. ಮತ್ತೆ ಇಲ್ಲದೇ ಇದ್ದರೆ ಹೇಗೆ ಸರ್, ಮೊದಲು ನಮ್ಮ ಜಾಹ್ನವಿಗೆ ಕೆಲಸ ಕೊಡಿಸ್ತೀನಿ ಅಂತ ಮಾತು ಕೊಟ್ಟು ಈಗ ನನಗೆ ಕೊಡಲ್ಲ ಅನ್ನೋದು ನಿಮಗೆ ನ್ಯಾಯನಾ ಅಂತ ಅವನಿಗೆ ಕೇಳಿದ್ಲು. ಜಾಹ್ನವಿ ನಿನ್ನ ಬಗ್ಗೆ ಹೇಳಿದಾಗ ನಿನಗೆ ಸಹಾಯ ಮಾಡಬೇಕು ಅನ್ನಿಸ್ತು, ಆದರೆ ನೀನೀಗ ಇಲ್ಲಿಗೆ ಬಂದಿದ್ದು ನನಗೆ ಇಷ್ಟ ಆಗಿಲ್ಲ, ಅದಕ್ಕೆ ಕೊಡಬಾರ್ದು ಅಂದ್ಕೊಂಡೆ ಅಂದನು ಆರ್ಯನ್. ನಾನು ಇಲ್ಲಿಗೆ ಬರೋದಕ್ಕೂ ನೀವು ಕೆಲಸ ಕೊಡದೇ ಇರೋದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಅವಳು ಕೇಳಿದ್ಲು. ನಿನ್ನ ಜೇಡಿ ಮಣ್ಣು ತಲೆಗೆ ಅದು ಅರ್ಥ ಆಗಿ ಸತ್ತಿದ್ರೆ ಇಲ್ಲಿಂದ ಯಾವಾಗಲೂ ಹೋಗ್ತಿದ್ದೆ ಅಂದನು ಆರ್ಯ. ಏನು ನನ್ನದು ಜೇಡಿ ಮಣ್ಣು ತಲೆನಾ, ನೀವು ನಮ್ಮ ಜಾಹ್ನವಿ ಗಂಡ ನನಗೆ ಬಾಸ್ ಆಗೋರು ಅಂತ ಸುಮ್ಮನಿದ್ದೀನಿ, ಅದೇ ಬೇರೆಯವರಾಗಿದ್ದರೆ ನನ್ನನ್ನು ಮಣ್ಣು ತಲೆ ಅಂದಿದ್ದಕ್ಕೆ ಅವರ ತಲೆ ಪಕ್ಕಕ್ಕೆ ತಿರುಗಿಸ್ಬಿಡ್ತಿದ್ದೆ ಅಂದ್ಲು ಅವನಿ. ಹಲೋ ಬಾಲ್ವೆ, ನಿನ್ನದು ಮಣ್ಣು ತಲೆ ಅಲ್ಲದೆ ಇದ್ದಿದ್ರೆ ಗಂಡ ಹೆಂಡತಿ ಮನೆಯಲ್ಲಿ ಇದ್ದಾಗ ಹೀಗೆ ಬಂದು ನೀನು ಡಿಸ್ಟರ್ಬ್ ಮಾಡೋರಿಗೆ ಬುದ್ಧಿ ಇದೆ ಅಂತಾರಾ, ಇಲ್ವಾ ನೀನೇ ಹೇಳು ಅಂತ ಆರ್ಯನ್ ಕೇಳಿದನು. ಅಯ್ಯೋ ಸರ್ ಇಲ್ಲ, ಹಾಗೆ ಡಿಸ್ಟರ್ಬ್ ಮಾಡೋರಿಗೆ ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಕೂಡ ಇರಲ್ಲ,
ಹಾಗೇ ಒಂದು ನಿಮಿಷ ಸರ್, ಹಾಗಾದರೆ ಈಗ ನಾನು ಬೈದ್ಕೊಂಡು ಬೈಗುಳಗಳೆಲ್ಲ ನನಗೇನಾ ಅಂತ ಅನುಮಾನದಿಂದ ಕೇಳಿದ್ಲು. ಅಬ್ಬಾ! ಈಗಲಾದರೂ ಬುದ್ಧಿ ಉಪಯೋಗಿಸಿದೆ ಅಲ್ವಾ, ಸಂತೋಷ ಅಂತ ಆರ್ಯನ್ ಅಂದ. ನಿಮ್ಮ ಸಂತೋಷಕ್ಕೆ ಭಂಗ ತಂದಿದ್ದಕ್ಕೆ ಕ್ಷಮಿಸಿ ಸರ್, ಸಾರಿ ಸರ್. ನೀವು ಹ್ಯಾಪಿಯಾಗಿರಿ, ನಾನು ಹೋಗ್ತೀನಿ, ನನಗೆ ಸ್ವಲ್ಪ ಕೆಲಸ ಇದೆ. ಜಾಹ್ನವಿಯನ್ನು ನೋಡಿ ಹೋಗೋಣ ಅಂತ ಬಂದೆ ಅಷ್ಟೇ ಅಂದ್ಲು ಅವನಿ. ನಾನು ಸುಮ್ಮನೆ ಅಂದೆ ಕಣೋ, ಬಾ ಒಳಗೆ, ಜಾಹ್ನವಿಯನ್ನು ಕರಿತೀನಿ ಅಂದನು ಆರ್ಯ. ಬೇಡ ಸರ್, ಪರವಾಗಿಲ್ಲ, ಜಾಹ್ನವಿ ನನ್ನ ಮೇಲೆ ಕೋಪದಲ್ಲಿದ್ದಾಳೆ ಅಂತ ಇಲ್ಲಿಗೆ ಬಂದೆ. ಆದರೆ ಅವಳು ನಿಮ್ಮ ಜೊತೆ ಹ್ಯಾಪಿಯಾಗಿದ್ದಾಳೆ ಅಲ್ವಾ, ಅಷ್ಟು ಸಾಕು ನನಗೆ. ನಿಜವಾಗಿಯೂ ಹೊರಗಡೆ ಕೆಲಸ ಇದೆ, ಹೋಗ್ತೀನಿ. ಆದರೆ ನನ್ನ ಕೆಲಸನ ಮರಿಬೇಡಿ ಸರ್ ಅಂತ ಅವಳು ಹೋಗ್ತಿರುವಾಗ ಅಲ್ಲಿಗೆ ಜಾಹ್ನವಿ ಬಂದು, ಏ ಅವನಿ, ಎಲ್ಲಿಗೆ ಹೋಗ್ತಾ ಇದೀಯಾ, ಬಾ ಅಂದ್ಲು. ನಿನ್ನ ಫ್ರೆಂಡ್ಗೆ ಏನೋ ಕೆಲಸ ನೆನಪಾಯ್ತಂತೆ, ಹೋಗಲಿ ಬಿಡು ಜಾನು ಅಂದನು ಆರ್ಯ. ಅವನಿ ಏನು ಕೆಲಸ ಅಂತ ಜಾಹ್ನವಿ ಹೊರಗಡೆ ಹೋಗ್ತಾ ಇದ್ರೆ ಆರ್ಯನ್ ಯಾವುದೋ ಕೆಲಸವಂತೆ, ನಾಳೆ ಬರ್ತಾಳೆ ಬಿಡೆ, ಬಾಯ್ ಅವನಿ ಅಂದನು ಆರ್ಯ. ಬಾಯ್ ಸರ್, ನಾಳೆ ಆಫೀಸ್ನಲ್ಲಿ ಸಿಗ್ತೀನಿ, ಜಾಹ್ನವಿ ಎಂಜಾಯ್ ಎನ್ನುತ್ತಾ ಅವನಿ ಸ್ಕೂಟಿಯನ್ನು ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದ್ಲು. ಆರ್ಯನ್ ಬಾಗಿಲು ಹಾಕಿ ಬಂದು, ಆದರೂ ನಿನಗೆ ಎದ್ದು ಬರಲು ಯಾರೇ ಹೇಳಿದ್ದು, ನಾನೇ ಬರ್ತಿದ್ದೆ ಅಲ್ವಾ ಅಂದನು ಆರ್ಯ. ನೀವು ಬರೋದು ಹಾಗಿರಲಿ, ಅವಳಿಗೆ ನೀವು ಏನು ಹೇಳಿ ಎದುರಿಸಿದ್ರಿ, ಹಾಗೆ ಕಳಿಸಿದ್ರಿ ಅಂತ ಜಾಹ್ನವಿ ಕೇಳಿದ್ಲು. ಅದು ಈಗ ನಿಮಗೆ ಬೇಕಾ ಬಂಗಾರ ಅನ್ನುತ್ತಾ ಅವಳ ಕುತ್ತಿಗೆ ಮೇಲೆ ಕೈ ಹಾಕಿ ಸಾವರ್ತಾ ಇದ್ರೆ ಜಾಹ್ನವಿಗೆ ಮೈಯೆಲ್ಲ ಮಾದಕವಾದಂತೆ ಆಯಿತು. ಆರ್ಯನವರೇ, ನೀವು ಹೀಗೆ ಮಾಡೋದು ಸರಿಯಲ್ಲ ಅಂದ್ಲು. ಹೌದಾ, ಹಾಗಾದರೆ ಹೇಗೆ ಮಾಡಬೇಕು ಅಂತ ಅವಳ ಕುತ್ತಿಗೆಗೆ ಮುತ್ತಿಡ್ತಾ ಕೇಳಿದನು ಆರ್ಯ. ಅಬ್ಬಾ, ನಾನು ಅಂದಿದ್ದು ಅದ್ರ ಬಗ್ಗೆ ಅಲ್ಲ ಸರ್. ಅಲ್ಲ ಆರ್ಯ ಅವರೇ, ಅವನಿಯನ್ನು ಹಾಗೆ ಕಳಿಸಿದ್ದು ನನಗೇನು ಇಷ್ಟ ಆಗಲಿಲ್ಲ. ನಮ್ಮ ಮಧ್ಯೆ ಪಾನಕದಲ್ಲಿ ಕಡ್ಡಿಯಂತೆ ನಿನ್ನ ಆ ಬಾಲ ಯಾಕೆ ಬೇಕು ಈಗ, ಬಿಡು ಎನ್ನುತ್ತಾ ಆರ್ಯನ್ ಜಾಹ್ನವಿಯ ಸೊಂಟ ಸುತ್ತ ತನ್ನ ಕೈ ಹಾಕಿ ಮುಂದಕ್ಕೆ ಎಳ್ಕೊಂಡು ಸೊಂಟದ ಬಳಿ ಮೆಲ್ಲಗೆ ಒತ್ತಿದನು. ಆರ್ಯನ್ ಜಾಹ್ನವಿಯನ್ನು ಅಪ್ಪಿಕೊಳ್ತಾ, ನಿಮ್ಮ ಕನಸುಗಳು ನನಗೇನು ಇಷ್ಟ ಆಗ್ತಿಲ್ಲ ಅಂದ್ಲು. ಹೌದಾ, ಹಾಗಾದರೆ ಅವನಿ ಫೋನ್ ಮಾಡಿ ಅವಳ ಕಿವಿ ಹತ್ರ ಹೇಳಿದನು. ನಾನು ಅದರ ಬಗ್ಗೆ ಹೇಳ್ತಿಲ್ಲ, ನೀವು ಹೀಗೆ ಹಾಲ್ನಲ್ಲಿ ಮಾಡೋದು ಸರಿ ಇಲ್ಲ ಅಂತಿದ್ದೀನಿ. ಹಾಗಾದರೆ ಬೆಡ್ರೂಮ್ಗೆ ಹೋಗೋಣವಾ ಅಂತ ಕರ್ಕೊಂಡು ಹೋದ. ಕಿವಿಯನ್ನು ಕಚ್ಚುತ್ತಾ ಮೆಲ್ಲಗೆ ಧ್ವನಿಯಲ್ಲಿ ಕೇಳಿದನು. ಜಾಹ್ನವಿ ಆರ್ಯನ್ ಕುತ್ತಿಗೆ ಸುತ್ತ ಕೈ ಹಾಕೋಣ ಅಂದರೆ ಅವನಿಗೆ ಎಟಕ್ತಾ ಇರಲಿಲ್ಲ. ನೀವ್ಯಾಕೆ ಇಷ್ಟು ಹೈಟ್ ಇದ್ದೀರಾ ಯಜಮಾನ್ರೆ ಅಂತ ಕೇಳಿದ್ಲು ಜಾಹ್ನವಿ. ನನಗೆ ಇಷ್ಟು ಗಿಡ್ಡ ಹೆಂಡತಿ ಸಿಗ್ತಾಳೆ ಅಂತ ಗೊತ್ತಿರಲಿಲ್ವಲ್ಲ, ನಾನು ಗಿಡ್ಡ ಅಲ್ಲ ಅನ್ನುತ್ತಾ ಜಾಹ್ನವಿ ಆರ್ಯನ್ ಪಾದಗಳ ಮೇಲೆ ನಿಂತು ಅವನ ಕುತ್ತಿಗೆಯನ್ನು ಅಪ್ಪಿಕೊಂಡ್ಳು. ನೀನು ಯಾಕೆ ಅಷ್ಟು ಕಷ್ಟಪಡ್ತೀಯಾ ಅನ್ನುತ್ತಾ ಅವಳನ್ನು ಎತ್ಕೊಂಡ ಆರ್ಯನ್. ಈಗ ಕುತ್ತಿಗೆಗೆ ಕೈ ಹಾಕ್ತೀಯೋ, ಮುತ್ತು ಕೊಡ್ತೀಯೋ ಅಥವಾ ಇನ್ನೇನಾದರೂ ಮಾಡ್ತೀಯೋ ನಿನ್ನಿಷ್ಟ ಅಂದನು ಆರ್ಯ. ಏನು ಬೇಕಾದರೂ ಮಾಡಬಹುದಾ ರೀ, ನಿನ್ನಿಷ್ಟ ಜಾನು, ನಿನಗೆ ಏನು ಮಾಡಬೇಕು ಅನಿಸುತ್ತೋ ಅದು ಮಾಡು. ನಿನಗೆ ಸಂತೋಷ ಆದರೆ ನನಗೂ ಕೂಡ ಸಂತೋಷನೇ ಅಲ್ವೇ. ನೀನು ಮಾಡ್ತಾಯಿದ್ರೆ ನಾನು ಆ ಲೋಕದಲ್ಲಿ ತೇಲ್ತಾನೆ ಇರಬೇಕು ಅಂತ ಏನೇನೋ ಊಹಿಸ್ಕೊಳ್ತಾ ಹೇಳಿದನು. ಜಾಹ್ನವಿ ಆರ್ಯನ್ ಕೆನ್ನೆಗೆ ಮುತ್ತಿಡ್ತಾ ಇದ್ದರೆ, ನನಗೆ ಅದಲ್ಲ, ಅದಕ್ಕಿಂತ ಹೆಚ್ಚಾಗಬೇಕು ಅನ್ನುತ್ತಾ ಅವಳನ್ನು ಬೆಡ್ ಮೇಲೆ ಮಲಗಿಸಿ ಅವಳ ಸೀರೆಯನ್ನು ಹಿಡ್ಕೊಂಡು, ಏನು ಮಾಡ್ತೇನೆ ಅಂದ್ಯಲ್ಲ ಬಂಗಾರ ಅಂದನು. ಏನು ಮಾಡೋದು, ಸೀರೆ ಬಿಡಿ ಅಂದ್ಲು ಜಾಹ್ನವಿ. ಬಿಡಲಿಕ್ಕಲ್ಲ, ಹೀಗೆ ಹಿಡ್ಕೊಂಡಿದ್ದು ಬಂಗಾರ, ಈ ಸೀರೆ ತೆಗೆದರೆ ಚೆನ್ನಾಗಿ ಗಾಳಿ ಆಡುತ್ತೆ, ಅದಕ್ಕೆ ಇದನ್ನು ತೆಗೆಯೋಣ ಅಂತ ಸೀರೆಯನ್ನು ಹೇಳಿದನು. ಜಾಹ್ನವಿ ಪಕ್ಕದಲ್ಲಿದ್ದ ಬೆಡ್ಶೀಟ್ನ ತೆಗೆದು ಮುಚ್ಕೊಳ್ತಾ, ನಿಮಗೇನಾಗಿದೆ ಇವತ್ತು, ಆಫೀಸ್ ಬಿಟ್ಟು ಹೀಗೆ ನನ್ನ ಮೇಲೆ ಯುದ್ಧಕ್ಕೆ ರೆಡಿಯಾಗ್ತಾ ಇದ್ದೀರಾ ಅಂದ್ಲು. ಇವತ್ತು ಯಾಕೋ ನನ್ನ ಮನಸ್ಸು ನನ್ನ ಮಾತು ಕೇಳ್ತಿಲ್ವೇ, ನಿನ್ನ ಸಹವಾಸದಲ್ಲಿ ಕಳೀಬೇಕು ಅಂತ ತುಂಬಾ ಆಸೆ ಪಡ್ತಿದೆ. ಮನಸ್ಸು ಆಸೆ ಪಟ್ಟ ಮೇಲೆ ಅದನ್ನು ತೀರಿಸಬೇಕು ಅಲ್ವಾ ನನ್ನ ಮೈ ಡಿಯರ್ ಜಾನು ಅನ್ನುತ್ತಾ ಆರ್ಯನ್ ತನ್ನ ಶರ್ಟ್ನ ಬಿಚ್ಚಿದ. ನೀವು ಕೂಡ ಶರ್ಟ್ ಬಿಚ್ಚಿದ್ರ ಆರ್ಯನ್, ನನಗೂ ಗಾಳಿ ಆಡಬೇಕಲ್ಲ ಜಾಹ್ನವಿ ಎನ್ನುತ್ತಾ ಅವಳು ಮುಚ್ಕೊಂಡಿದ್ದ ಬೆಡ್ಶೀಟ್ನ ಒಳಗಡೆ ನುಗ್ಗಿದ. ಗಾಳಿಗಾಗಿ ಹಾಕಿಕೊಂಡಿದ್ದನ್ನೆಲ್ಲ ಬಿಚ್ಚಿದ ಮೇಲೆ ನೀನು ಹೀಗೆ ಮುಚ್ಕೊಂಡ್ರೆ ಹೇಗೆ ಅಂತ ಬೆಡ್ಶೀಟ್ನ ತೆಗೆಯಲು ಹೋದರೆ ಜಾಹ್ನವಿ ಅಡ್ಡಪಡಿಸಿದ್ಲು.
ನೀನು ಹೀಗೆ ನಾಚಿಕೆ ಪಟ್ಕೊಂಡು ಮುಚ್ಕೊಂಡ್ರೆ ನಿನ್ನ ಜೊತೆ ಸಂಸಾರ ಮಾಡೋದಾದರೂ ಹೇಗೆ ಬಂಗಾರ? ಸಂಸಾರ ಮಾಡಲು ನಮಗೆ ಇನ್ನೂ ಸಮಯ ಇದೆ ಅಲ್ವಾ ಆರ್ಯನ್ ಅವರೇ, ಆಮೇಲೆ ನೋಡೋಣ ಬಿಡಿ ಅಂದ್ಲು. ಆರ್ಯನ್ ಅವಳ ಹತ್ರ ಬಂದು, ಏನು ಹೇಳ್ತಿದೀಯಾ, ಇವತ್ತು ನಾವು ಫಸ್ಟ್ ನೈಟ್ ಅಲ್ಲದೆ ಫಸ್ಟ್ ಡೇ ಆಚರಿಸ್ಕೊಳ್ತಿದ್ದೀವಿ ಅಂತ ನಿನಗಿನ್ನೂ ಅರ್ಥ ಆಗಿಲ್ವಾ ಬಂಗಾರ ಅನ್ನುತ್ತಾ ಅವಳ ಪಕ್ಕದಲ್ಲಿ ಹೊರಳಿ ಅವಳನ್ನು ತನ್ನ ಮೇಲೆ ಇಳ್ಕೊಂಡ. ಇವತ್ತು ಬಿರುಗಾಳಿ ಬರಲಿ ಅಥವಾ ಭೂಕಂಪನೇ ಆಗಲಿ, ನಮ್ಮ ಈ ಮೊದಲ ದಿನವನ್ನು ಯಾರೂ ತಡೆಯಲು ಸಾಧ್ಯ ಇಲ್ಲ. ಆರ್ಯನ್ ಹಾಗೆ ಅನ್ನುವಾಗ ಅವನ ಮುಖದಲ್ಲಿದ್ದ ಸಂತೋಷನ ನೋಡಿ ಜಾಹ್ನವಿ ಕೂಡ ಅವನಿಗೆ ಅಡ್ಡ ಮಾತು ಕೂಡ ಆಡಲಿಲ್ಲ. ಮೆಲ್ಲಗೆ ಆರ್ಯನ್ ಅವಳನ್ನು ಆಕ್ರಮಿಸ್ಕೊಳ್ತಾ ಅವರಿಬ್ಬರ ಮಧ್ಯೆ ಇದ್ದ ಅಡೆತಡೆಗಳನ್ನೆಲ್ಲ ತೆಗೆದು ಅವಳ ಅಣು ಅಣುವನ್ನು ಸ್ಪರ್ಶಿಸುತ್ತಾ ಅವಳಿಗೆ ಉಸಿರಾಡಲು ಕೂಡ ಬಿಡುವು ನೀಡದಂತೆ ಅವಳನ್ನು ತನ್ನವಳನ್ನಾಗಿ ಮಾಡ್ಕೊಳ್ತಾ ಇದ್ದ ಆರ್ಯ. ಜಾಹ್ನವಿ ಕೂಡ ಆರ್ಯನನ್ನ ಬೆನ್ನನ್ನು ತಬ್ಕೊಂಡು ಅವನ ಮೈಗೆಲ್ಲ ಮುತ್ತಿಡ್ತಾ ತನಗೆ ಇಷ್ಟವಾದ ಕಡೆಗಳಲ್ಲಿ ಸಿಹಿಯಾದ ಗುರುತುಗಳನ್ನು ಮಾಡ್ತಾ ಇದ್ಲು. ಜಾಹ್ನವಿ ಉಗುರುಗಳು ಆರ್ಯನ್ ಬೆನ್ನಿನ ಮೇಲೆ ಗೀರ್ತಾ ಇದ್ವು. ಆರ್ಯನಿಗೆ ಅದರ ಅರಿವೇ ಇರಲಿಲ್ಲ. ಅವಳನ್ನು ತನ್ನೊಳಗೆ ಸಂಪೂರ್ಣವಾಗಿ ಸೇರಿಸಿಕೊಳ್ಳುವ ಹಂಬಲ ಅವನಲ್ಲಿ ಹೆಚ್ಚಾಗಿತ್ತು. ಇತ್ತ ಕಡೆ ಬಾಲನ್ ಸ್ವಾಮಿ ಬರುವುದಾಗಿ ಹೇಳಿದ ತಕ್ಷಣ ಶರ್ಮಿಳಾ ಪ್ರತಾಪ್ ವರ್ಮನನ್ನು ಹಾಸ್ಪಿಟಲಿಂದ ಗೆಸ್ಟ್ ಹೌಸ್ಗೆ ಶಿಫ್ಟ್ ಮಾಡಿಸಿದ್ಲು. ಗೆಸ್ಟ್ ಹೌಸ್ನಲ್ಲಿ ಬಾಲನ್ ಬರುವಿಕೆಗಾಗಿ ಅವಳು ಕಾಯ್ತಾ ಇದ್ಲು. ಶರ್ಮಿಳಾ ಪ್ರತಿದಿನಕ್ಕಿಂತ ಈ ದಿನ ಸ್ವಲ್ಪ ಜಾಸ್ತಿ ಅಂದವಾಗಿಯೇ ರೆಡಿಯಾಗೋದು ಪ್ರತಾಪ್ ಅವ್ರ ಮನೆಗೆ ಗಮನಕ್ಕೆ ಬಂತು. ಇವತ್ತು ಇವಳು ಇಷ್ಟು ಅಂದವಾಗಿ ರೆಡಿಯಾಗ್ತಿದ್ದಾಳೆ ಅಂದರೆ ಅವಳು ಪ್ರೀತಿಸಿದ ಆ ಬಾಲನ್ ಬರ್ತಿದ್ದಾನೆ ಅಂತ ಇರಬೇಕು ಅಂತ ಅಂದ್ಕೊಂಡು ಸಿಟ್ಟಿನಿಂದ ಅವಳನ್ನು ನೋಡಿದ. ಶರ್ಮಿಳಾ ಒಳಗಡೆ ಹೊರಗಡೆ ಎರಡೂ ಕಡೆ ಅಡ್ಡಾಡ್ತಾ ಇದ್ರೆ, ಬರ್ತಾನೆ ಅಂದಿದ್ದಾನೆ ಅಲ್ವಾ, ಯಾಕೆ ಹಾಗೆ ಅಡ್ಡಾಡ್ತಾ ಇದೆಯಾ, ಇಲ್ಲಿವರೆಗೆ ಬಂದು ಮನೆಗೆ ಬರದೇ ಇರ್ತಾನಾ ಅಂದನು ಪ್ರತಾಪ್ ವರ್ಮ. ನಿಮಗೆ ಒಳಗಡೆ ಉರಿತಿದೆ ಅನಿಸುತ್ತೆ. ನಾನು ಅಂಥವಳಾಗಿದ್ದರೆ ಬಾಲನನ್ನು ಬಿಟ್ಟು ನಿಮ್ಮನ್ನು ಪ್ರೀತಿಸಿ ಯಾಕೆ ಮದುವೆ ಆಗ್ತಿದ್ದೆ? ಇದೆಲ್ಲ ನಿಮ್ಮ ಅನುಮಾನ ಅಷ್ಟೇ. ನಾನು ಏನೇ ಮಾಡಿದರೂ ಅದು ನಿಮಗಾಗಿ. ಬಾಲನ್ ಬರುವಂತೆ ಮಾಡಲು ನಾನು ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ ನಿಮಗೆ ಗೊತ್ತಾ? ಅವನು ಯಾವ ಮೂಡ್ನಲ್ಲಿದ್ದಾನೋ ಬರ್ತೇನೆ ಅಂದಿದ್ದಾನೆ. ಅವರು ಬಂದ ಮೇಲೆ ನೀವು ಅವರ ಹತ್ರ ಯಾವುದೇ ಕಟುವಾದ ಮಾತುಗಳನ್ನು ಆಡಬೇಡಿ ಅಂತ ಅವಳು ಎಚ್ಚರಿಕೆಯನ್ನು ಕೊಟ್ಟಳು. ಬಾಲನ್ ಸಾಮಾನ್ಯ ವ್ಯಕ್ತಿಯಲ್ಲ, ಅವನಿಗೆ ಮಾಯ ಮಂತ್ರಗಳೆಲ್ಲ ತಿಳಿದಿದೆ. ನಾವು ಎಷ್ಟು ಜಾಗರೂಕತೆಯಿಂದ ಇದ್ದರೆ ಅಷ್ಟೇ ನಮಗೆ ಒಳ್ಳೆಯದು ಅಂತ ಶರ್ಮಿಳಾ ಪ್ರತಾಪ್ ವರ್ಮನಿಗೆ ಹೇಳ್ತಾ ಇದ್ಲು. ಈ ಕತೆ ಮುಂದುವರಿಯೋದು ಮುಂದೆ ಏನಾಗುತ್ತೆ ಅಂತ ಮುಂದಿನ ಎಪಿಸೋಡ್ಗಾಗಿ ಕಾಯ್ತಾ ಇರಿ. ಹಾಗೆ ಇನ್ನೂ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ಧನ್ಯವಾದಗಳು.